ನೋಡಿದ್ಯಾ ಮಮತಾ, ಇವ್ನು ಏನು ಮಾಡ್ಕೊಂಬಂದಿದ್ದಾನೆ ಅಂತ. ಪ್ರಭಾಕರ್ ನಮ್ಮನ್ನು ಹಿಡ್ದು ಹಾಕ್ಲಿಲ್ಲ ಅಂದರೂ ಆ ಶ್ರಾವಣಿ ಖಂಡಿತ ನಮ್ಮನ್ನು ಹಿಡ್ದು ಹಾಕ್ತಾಳೆ. ಬಾವಾ, ನಿಮ್ದು ತುಂಬಾ ಅತಿ ಆಗ್ತಿದೆ ಬಾವಾ. ಅಯ್ಯೋ, ಸ್ವಲ್ಪ ಕೇಳಿಸ್ಕೊಳ್ರಮ್ಮ. ಈ ಹೆಂಗಸರಿಗೆ ಹೆಂಗ ಅರ್ಥ ಮಾಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನನ್ನ ಕರ್ಮ, ನಾನು ಯಾವ ಜನ್ಮ ರಾಶಿಯಲ್ಲಿ ಹುಟ್ಟಿದ್ನೋ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಶ್ರಾವಣಿ ನೀವು ಕೇಳಿದ್ಲು, ನಾನು ಸುಮ್ಮನೆ ವಿಚಾರಿಸೋಳಕ್ಕೆ ಬಂದೆ ಅಂತ ಹೇಳಿದೆ. ಒಬ್ಬರೇ ಕೂತಿದ್ರಲ್ಲ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂಥೇಳಿ ಯಾಮಾರಿಸ್ಬಿಟ್ಟೆ. ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವಿಬ್ರು ಪ್ರಭಾಕರ್ ಮುಂದೆ ಹೋದ್ರು ಅವನಿಗೇನು ನೆನಪಾಗಲ್ಲ. ನೋಡು, ಆ ಶ್ರಾವಣಿ ಅವನನ್ನ ಸುಮ್ಮನೆ ಈ ಮನೆಗೆ ಕರ್ಕೊಂಬಂದಿಲ್ಲ. ಮೊದಲು ಅವನಿಗೆ ಆಚೆ ಹಾಕೋದಕ್ಕೆ ಏನು ಪ್ಲ್ಯಾನ್ ಮಾಡಬೇಕೋ ಅದನ್ನು ಮಾಡೋಣ. ಪ್ಲಾನ್ ಮಾಡೋದು ಏನು ಕರ್ಮ, ಅವನನ್ನ ಎತ್ತಿ ಬಿಡೋಣ. ಕರೆಕ್ಟಾಗಿ ಕುರಿ ಹುಲಿ ಬೋನ್ ಹತ್ರನೇ ಇದೆ. ನಾನೇ ಅವನು ಕುತ್ತಿಗೆ ಕೈ ಹಾಕಿ ಹಿಸುಕಿ ಸಾಯಿಸ್ಬಿಡ್ತೀನಿ. ಏನಂತೀಯ ಮಮತಾ? ನೀವ್ ಹೇಳೋದು ಸರಿಯಾಗಿದೆ ಬಾವಾ. ಸರಿಯಾಗಿದ್ದೀರಾ, ಇಬ್ರು ಸರಿಯಾಗಿ ಸಿಕ್ಕಿದ್ದೀರಾ ನನಗೆ. ಏನು ಕಣ್ಣ ಮುಚ್ಚಾಲೆ ಕಳ್ಳ ಪೊಲೀಸ್ ಆಟ ಅನ್ಕೊಂಡ್ರಾ? ಈಗ ಇಬ್ರು ಸೇರಿ ಸಾಯಿಸ್ಬಿಡಿ. ಇಬ್ಬರಲ್ಲಿ ಯಾರಾದರೂ ಒಬ್ರು ಪೊಲೀಸ್ ಕೈಲಿ ಸಿಕ್ಕಾಕೊಂಡು ಚೆನ್ನಾಗಿ ಲಾಠಿ ಏಟ್ ತಿಂತೀರಾ. ಆಗ ಆ ನೋವು ತಡೆಯೋಕ್ಕಾಗದೆ ಹೆದರ್ಕೊಂಡು ಎಲ್ಲ ಸತ್ಯನೂ ಕಕ್ಬಿಡಿ. ಆಮೇಲೆ ನಾನು ಬರ್ತೀನಿ. 3 ಜನ ತ್ರಿಮೂರ್ತಿಗಳ ಥರ ಕೂತ್ಕೊಂಡು ಆ ಜೈಲಲ್ಲಿ 1 2 3 1 2 3 ಅಂತ ಕಂಬಿ ಎಣಿಸ್ತಾ ಕೂತಿರೋಣ. ಏನೋ ಒಂದು ಯೋಚನೆ ಮಾಡಿ ಅವನನ್ನ ಮನೆಯಿಂದ ಹೊರಗೆ ಹಾಕೋ ಪ್ಲ್ಯಾನ್ ಮಾಡೋಣ. ಅಲ್ಲಿವರೆಗೂ ದಯವಿಟ್ಟು ನೀವಿಬ್ರು ಸುಮ್ಮನಿದ್ದು ಬಿಡಿ. ಸರಿ, ನಾನೇನಾದರೂ ಒಂದು ಮಾಡ್ತೀನಿ. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಮಾಡಿ ನನ್ನ ನಿಕ್ಕಟ್ಟಿಗೆ ತರಲಾಗ್ತಾರೆ. ಲಾಕ್ ಮಾಡ್ಕೊಂಡಿದ್ದಾಳೆ. ಪ್ರಭಾಕರ್ ಏನ್ ಚಿನ್ನನ ಜೋಪಾನ ಮಾಡಿಟ್ಕೊಳ್ಳೋದಿಕ್ಕೆ ಫುಲ್ ಸೇಫ್ ಮಾಡಕ್ ಹೊರಟ್ಬಿಟ್ಟಿದ್ದಾಳೆ. ಅಂದ್ರೆ ನಾವೇನಾದ್ರೂ ಮಾಡ್ತೀವಿ ಅಂತ ಅವಳು ಆಲ್ರೆಡಿ ಗೊತ್ತಾಗಿರ್ಬೋದಾ? ನನಗೆ ಗೊತ್ತಿತ್ತು ನೀವು ಬರ್ತೀರಾ ಅಂತ. ರೂಮ್ ಲಾಕ್ ಆಗಿದೆ. ಓ ಹೌದಾ? ಏನು ರೂಮ್ ಲಾಕ್ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ಯಾ? ನಮ್ಮ ದೊಡ್ಡಪ್ಪನ ಕಿಡ್ನಾಪ್ ಮಾಡಿರೋರು ಬರ್ಬೋದು ಅಂತ ಲಾಕ್ ಮಾಡಿದ್ದೀನಿ. ಅಲ್ಲ, ನಾವ್ಯಾಕೆ ಕಿಡ್ನಾಪ್ ಮಾಡೋಣ? ಯಾರ ಹತ್ರ ಏನು ಮಾತಾಡ್ತಿದ್ಯಾ? ಕುಂಬಳಕಾಯಿ ಕಳ್ಳ ಅಂದರೆ ಶೋಲ್ಡರ್ ಮುಟ್ಕೊಂಡು ನೋಡಿದ್ರಂತೆ. ಕಿಡ್ನಾಪ್ ಮಾಡಿರೋರು ಬರ್ತಾರೆ ಅಂತ ಹೇಳಿದೆ. ನೀವು ಕಿಡ್ನಾಪ್ ಮಾಡ್ತೀರಾ ಅಂತ ಹೇಳಿದ್ನಾ? ಏನು ನೀವಿಲ್ಲೆಲ್ಲ ತುಂಬ ಓಡಾಡ್ತಿದ್ದೀರಲ್ಲ? ತುಂಬ ಏನು ಓಡಾಡೋದಕ್ಕೆ ನಾನೇನು ಕಾವಲು ಕಾಯ್ತಾ ಇಲ್ಲ. ಆಗಲೇ ನಿಮ್ಮ ಕ್ರೈಮ್ ಪಾರ್ಟ್ನರು ವಾಟ್ ಅಂದರೆ ನಿಮ್ಮ ದೋಸ್ತಿ ಕಲ್ಯಾಣ ಅಂಕಲ್ ಬಂದಿದ್ರು. ಈಗ ನೀವು ಬಂದಿದ್ದೀರಲ್ಲ ಅಂತ ಕೇಳಿದೆ.
ಈ ಮನೇಲಿ ಎಲ್ಲೆಲ್ಲಿ ಓಡಾಡಬೇಕು ಅಂತ ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಓಡಾಡ್ಬೇಕಾ? ಯಾರು ಹೇಳಿದ್ದು ಪರ್ಮಿಷನ್ ತಗೊಳ್ಳಿ ಅಂತ? ನೀವೆಲ್ಲಿ ಬೇಕಾದರೂ ಓಡಾಡ್ಬೋದು, ಆದರೆ ಈ ರೂಮ್ ಒಂದನ್ನು ಬಿಟ್ಟು. ಈ ಮನೆ ನಮ್ದು, ನಮಗಿಷ್ಟ ಬಂದಲ್ಲಿ ಓಡಾಡ್ತೀವಿ. ಇಲ್ಲಿ ಓಡಾಡಬಾರ್ದು ಅಂತ ಮೇಲಧಿಕಾರಿಯಿಂದ ಆರ್ಡರ್ ತರಬೇಕಾ? ಐ ಮೀನ್ ಅಭಿ ಅವರಿಂದ? ದೊಡ್ಡಪ್ಪಂಗೆ ಪ್ರೊಟೆಕ್ಷನ್ ಬೇಕು ಅಂತ ನಾನು ಅವ್ರ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ. ಟೈಟ್ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ. ಅಷ್ಟು ಸುಲಭವಾಗಿ ಅವ್ರನ್ನ ನೋಡೋದಕ್ಕೆ ಬಿಡಲ್ಲ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಮಮತಾ ಎಲ್ಲಿ ಹೋದ್ಲು? ಏನು ಮಾಡ್ತಾಳೆ? ಏನಿಲ್ಲ, ಎಲ್ಲಿ ಎಡವಟ್ಟು ಮಾಡ್ಕೊಳ್ತಾಳ ಅಂತ ಟೆನ್ಷನ್ ಆಗ್ತದೆ ಸಂಯುಕ್ತ. ನಿನಗೆ ಯಾಕೆ ಟೆನ್ಷನು? ಅವಳೆ ನೀನಾ ಎಡವಟ್ ಮಾಡ್ಕೊಂಡ್ ಬರೋದಕ್ಕೆ? ಯಾಕೆ ನೀನು ಎಲ್ಲಾನು ನನ್ನ ಬುಡಕ್ಕೆ ಬರ್ತೀಯಾ? ನೀನ್ ಆಡೋ ರೀತಿ ನೋಡ್ತಿದ್ರೆ ನನಗೆ ಅದು ಇರಿಟೇಷನ್ ತರುತ್ತೆ. ನನ್ನ ಮೈ ಎಲ್ಲ ಉರಿದೋಗುತ್ತೆ. ಹಾಗಾದ್ರೆ ಸಂಯುಕ್ತ ಎಣ್ಣೆ ಹಚ್ಚಲಾ? ಇದೇ ನೋಡು ಅಧಿಕ ಪ್ರಸಂಗತನ ಅಂತ ಹೇಳೋದು. ಯಾವಾಗ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಕೂಡ ನಿನಗಿಲ್ಲ. ಇದನ್ನೆಲ್ಲ ಮನುಷ್ಯರಾದ ನಾವು ತಿಳ್ಕೊಬೇಕಾಗಿರೋ ಬೇಸಿಕ್ ವಿಷಯ. ನಿನಗೆ ಈ ಬೇಸಿಕ್ ವಿಷಯನೇ ಗೊತ್ತಿಲ್ಲ ಅಂದರೆ ನೀನು ಮನುಷ್ಯ ಹೇಗೋ ಆಗ್ತೀಯಾ? ನಾನು ಅಧಿಕ ಪ್ರಸಂಗಿನೋ, ಕೆಟ್ಟವನೋ, ಪ್ರಾರಬ್ಧನೋ, ಅಪಶಕನನೋ, ಇನ್ನೂ ಏನೇನೋ ಆಗಿ ಒಟ್ಟಿನಲ್ಲಿ ಮನುಷ್ಯ ಆಗಿದ್ದೆ. ಇವತ್ತು ಆ ಗುಂಪಿಗೂ ಸೇರಲಿಲ್ಲ ಅಂತ ಹೇಳಿಬಿಟ್ಟ. ಒಟ್ಟಿನಲ್ಲಿ ನೀನು ನನ್ನನ್ನು ಕಾಡು ಪ್ರಾಣಿನ ಸಾಕು ಪ್ರಾಣಿನ ಮಾಡಿಕೊಟ್ಟಿದ್ಯಾ. ಈ ಮಾತಿದೆಯಲ್ಲ, ಇದು ಕರೆಕ್ಟ್. ನೀನು ಕಾಡಿಂದ ತಪ್ಪಿಸ್ಕೊಂಬಂದಿರೋ ಪ್ರಾಣಿನೇ. ನಿನ್ನಂತಹ ಕಾಡು ಪ್ರಾಣಿನ ನಾನು ಸಾಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಿನ್ನನ್ನು ಸಾಕು ಪ್ರಾಣಿ ಮಾಡಿದ್ದೀನಿ. ಇಲ್ಲ ಅಂತಂದರೆ ಯಾರಾದರೂ ಕಲ್ಲು ತಗೊಂಡು ಹೊಡೆದು ನಿನ್ನನ್ನು ಸಾಯಿಸಿರೋರು. ಓ ಅಕಟ ಕಟ ಕಟ ಅಕಟ ಕಟ ಅಕಟ ಕಟ. ನನಗೆ ಇದನ್ನು ಕೇಳಿಸ್ಕೊಳಕ್ ಆಗ್ತಿಲ್ಲ. ನೀನು ಈ ಮಟ್ಟಕ್ಕೆ ನನ್ನ ಕಾಲು ಎಳಿತೀಯ ಅಂತ ಅನ್ಕೊಂಡಿರಲಿಲ್ಲ. ನಾನು ನಿನಗೆ ಕಾಲು ಹಿಡಿತಾ ಇದ್ದೀನಿ ಅನಿಸ್ತಾ ಇದೆಯಾ ನಿನಗೆ? ಮತ್ತಿನ್ನೇನು ಸಂಯುಕ್ತ, ಇಷ್ಟೊತ್ತರೆಗೂ ನನ್ನನ್ನು ಹೊಗಳಿ ಅಡ್ಡಕ್ಕೇರಿಸ್ತಿದ್ದ? ಡೈರೆಕ್ಟಾಗಿ ಮುಖಕ್ಕೆ ಒಗಿತಾ ಇದೆಯಾ? ಗಂಡ ಅನ್ನೋ 1% ಮರ್ಯಾದಿಲ್ವಾ ಈ ಗಂಡ ಜನ್ಮಕ್ಕೆ? ಮೊದಲು ಆ ಸ್ಥಾನದ ಬೆಲೆ ಏನು ಅಂತ ನೀನು ತಿಳ್ಕೊ. ಮರ್ಯಾದೆ ಆಮೇಲೆ ತಾನಾಗೇ ಬರುತ್ತೆ. ಸರಿ ಆಯ್ತು, ಈಗ ಸದ್ಯಕ್ಕೆ ನಾನು ಮಮತಾನ ಹುಡ್ಕೊಂಬರ್ತೀನಿ. ಹೋಗಿ ಇವನಂಥವನ್ನ ನಾನು ಮದುವೆ ಆದೆ. ನನ್ನ ಕರ್ಮ. ನಂಬಿಕೆ ಇಲ್ಲದೆ ನಿನ್ನ ದೊಡ್ಡಪ್ಪನ ಇಲ್ಲಿಗೆ ನೀ ಕರ್ಕೊಂಬಂದೆ? ಸಮಯ ಬರಲಿ, ಯಾಕೆ ಕರ್ಕೊಂಬಂದೆ ಅಂತ ಗೊತ್ತಾಗುತ್ತೆ. ನೀನು ಈ ರೀತಿ ದಿಮಾಕಲ್ಲಿ ಮಾತಾಡೋದನ್ನ ಅಭಿ ಕೇಳಿಸ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನಾಚಿಕೆ ಆಗಲ್ವಾ ನಿಮಗೆ? ಶ್ರಾವಣಿ, ನಾಲ್ಗೆ ಉದ್ದ ಬೆಳೀತಾ ಇದೆ. ನಾಚಿಕೆ ಆಗಲ್ವಾ ಅಂತ ಕೇಳಿದೆ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿ ಕೂಳ್ ತಿನ್ಕೊಂಡಿರೋದು ನೀನು. ಸಾಲದೆ ಅಲ್ಲಿ ಗತಿ ಇಲ್ಲ ಅಂತ ನಿಮ್ಮ ದೊಡ್ಡಪ್ಪನ ಬೇರೆ ಇಲ್ಲಿ ಕರ್ಕೊಂಡ್ಬಂದಿದ್ಯಾ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳೆ. ಇದು ನನ್ನ ಗಂಡನ ಮನೆ, ಐ ಮೀನ್ ನನ್ನ ಮನೆ ಕೂಡ. ಇಲ್ಲಿ ಯಾರನ್ನ ಬೇಕಾದ್ರೂ ಕರ್ಕೊಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಉಳಿಸ್ಕೋಬಹುದು. ಅದನ್ನ ಕೇಳೋ ಅಧಿಕಾರ ನಿಮಗಿಲ್ಲ. ಅಧಿಕಾರದ ಬಗ್ಗೆ ಮಾತಾಡ್ತೀಯಾ? ಇನ್ನು ಎಷ್ಟು ದಿನ ನೀನು ಈ ಮನೇಲಿ ಇರ್ತೀಯ ಅಂತ ನಿನಗೆ ಗೊತ್ತಿದ್ಯಾ? ಎಷ್ಟು ದಿನ ಇದ್ರು ರಾಣಿ ತರ ಬದುಕ್ತೀನಿ. ಅದನ್ನ ತಡೆಯೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಮೊದಲು ನೀವು ಅಭಿ ಅನ್ನೋ ನೆರಳಲ್ಲಿ ಇಟ್ಕೊಂಡು ಬಿಲ್ಡಪ್ ಕೊಡೋದು ಬೇಡ. ಶ್ರಾವಣಿ, ಜಾಸ್ತಿ ಕಿರ್ಚಾಡ್ಬೇಡಿ. ನಾನ್ ಭಯ ಪಡಲ್ಲ. ನಾನ್ ಮನ್ಸ್ ಮಾಡಿದ್ರೆ ನಿನಗೆ ಈ ಕ್ಷಣ ಮನೆಯಿಂದ ಹೊರಗಡೆ ಹಾಕ್ಬೋದು. ಅಷ್ಟೊಂದು ಪವರ್ ಇಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನಗೆ ಎಷ್ಟು ಪವರ್ ಇದೆ ಅಂತ ತೋರಿಸ್ಬೇಕಾ? ರಿಯಲಿ? ಏನೇ ರಿಯಲಿ? ನನ್ನ ಎದುರು ಹಾಕೊಂಡ್ರೆ ನಿನಗೆ ಯಾವ ಗತಿ ಬರುತ್ತೆ ಅಂತ ಗೊತ್ತಿದ್ಯಾ? ಏನ್ ಗತಿ ಆಗತ್ತೆ? ಏನ್ ಮಾಡ್ಬಿಡ್ತೀರಾ ಮಹಾ? ಬೀದಿ ಹೆಣ ಆಗ್ಬಿಡ್ತೀರಾ. ಹೆಣನ? ಕೋಳಿ ಕುರಿ ಅನ್ಕೊಂಡ್ಬಿಟ್ರಾ? ಬೀದಿಲಿ ಮಾರಮ್ಮಂಗೆ
ಬಲಿ ಕೊಡಕ್ಕೆ? ಬಲಿ ಕೊಡ್ತೀನಿ ಕಣೆ, ಬಲಿ ಕೊಟ್ಟೇ ಕೊಡ್ತೀನಿ. ನಿನ್ ದೊಡ್ಡಪ್ಪನ ಈ ಮನೆಯಿಂದ ಹೊರಗಡೆ ಹಾಕಿ ನಿಮ್ ಮೇಲೆ ಲಾರಿ ಹಚ್ಚಿಲ್ಲ ಅಂದ್ರೆ ನನ್ನ ಹೆಸರು ಮಮತಾನೇ ಅಲ್ಲ. ಮಮತಾ, ಏನಕ್ಕೆ ಸುಮ್ಮನೆ ನಿಂತ್ಬಿಟ್ರಿ? ಮಾತಾಡಿ, ನಿಮ್ಮೆಲ್ಲ ಪ್ಲಾನ್ಸ್ಗಳನ್ನ ಹೇಳಿ ಭಯ ಪಡಿಸಿ. ಇದೆ ನಿಮ್ ನಿಜವಾದ ಬಣ್ಣ. ಇದು ಹೊರ್ಗಡೆ ಬರ್ಲಿ ಅಂತ ನಾನ್ ಕಾಯ್ತಾ ಇದ್ದೆ. ನೀವೆಷ್ಟು ಕ್ರಿಮಿನಲ್ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇತ್ತು. ಆದ್ರೆ ಒಂದೊಂದೇ ಗೊತ್ತಾಗ್ತಾ ಇದೆ. ನಿಮ್ ನಿಜವಾದ ಬಣ್ಣನ ನಿಮ್ ಅಳಿಯ ಅಭಿ ಮುಂದೆ ಬಯಲ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಶ್ರಾವಣಿನ ಇಲ್ಲ. ದಮ್ ಇದ್ರೆ ಮಾಡೇ ನೋಡೋಣ. ದಮ್ ಇದೆ, ಧೈರ್ಯ ಇದೆ, ಬುದ್ಧಿವಂತಿಕೆನೂ ಇದೆ, ಎಲ್ಲನೂ ಇದೆ. ರೆಡಿ ಆಗಿರೋ ಮಮತಾ. ಏನಂದೆ? ಮಮತಾ? ಮರ್ಯಾದೆ ಇರೋರಿಗೆ ಮಾತ್ರ ಮರ್ಯಾದೆ ಸಿಗೋದು. ನನ್ನಿಂದ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ. ಮಮತಾ, ಇನ್ನು ಇವಳ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಬಾ ನೀನು. ಇಲ್ಲ ಬಾಬಾ, ಬಾರಿ ಮಾತಾಡ್ತಿದ್ದಾಳೆ. ಅದೇನ್ ಮಾಡ್ತಾಳೋ ನೋಡೇ ಬಿಡೋಣ. ಸುಮ್ಮನೆ ಇರಿ. ಬಾಮ ನೀನು. ಬಾ 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 ನೀನು. ಬಾ ನೀನು. ಇನ್ ಮುಂದೆ ನಿನ್ ವಿಷಯದಲ್ಲಿ ಶ್ರಾವಣಿ ಬೇರೆನೇ ಆಗಿರ್ತಾಳೆ.